ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಟು ಜನರೇಷನ್ ಚಾನಲ್ಗೆ ಸ್ವಾಗತ. ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್. ಗಣಪನಿಗೆ ಪ್ರಿಯವಾದ ಒಂದು ಕಡಲೆ ಉಸ್ಲಿ ಮಾಡ್ತಿದ್ದೇನೆ. ಈ ಹಬ್ಬಕ್ಕೆ ಈ ಥರ ಒಂದು ರೆಸಿಪಿ ಮಾಡಿದರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತುಂಟಾ? ನೈವೇದ್ಯಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ. ತುಂಬ ತಿನ್ನಲಿಕ್ಕೂ ಕೂಡ ತುಂಬ ಚೆನ್ನಾಗಿರ್ತದೆ, ಹೆಲ್ದಿ ಕೂಡ. ನೀವು ಕೂಡ ಮನೇಲಿ ಟ್ರೈ ಮಾಡಿ, ಈಸಿಯಾಗಿ ಮಾಡ್ಕೊಳ್ಬಹುದು ಫ್ರೆಂಡ್ಸ್. ಜಾಸ್ತಿ ಟೈಮ್ ಏನು ಹಿಡಿಯುವುದಿಲ್ಲ, ಬೇಗ ಮಾಡ್ಕೊಳ್ಳುವಂಥ ರೆಸಿಪಿ. ಹಾಗೆ ಫ್ರೆಂಡ್ಸ್, ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ, ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು 150 ಗ್ರಾಮು ಕಡಲೆ ತಗೊಂಡಿದ್ದೇನೆ, ಕಪ್ಪು ಕಡಲೆ ತಗೊಂಡಿದ್ದೇನೆ. ಇದನ್ನು ಒಂದು 7 ಅವರ್ಸು ನೆನೆಸಬೇಕಾಗ್ತದೆ. ನಾನೊಂದು ಪಾತ್ರೆಗೆ ಹಾಕ್ಕೊಳ್ತೇನೆ. ಒಂದು 7 ಗಂಟೆ ನೆನೆಸಬೇಕಾಗ್ತದೆ. ಇದು 7 ಗಂಟೆ ಆದಮೇಲೆ ಚೆನ್ನಾಗಿ ನೆನೀತದೆ. ಆಮೇಲೆ ನಾವು ಬೇಯಿಸ್ಲಿಕ್ಕೆ ಹಾಕ್ಬೋದು. ಈಗ ನೆನೆಸ್ಲಿಕ್ಕೆ ಹಾಕಿದ್ದೇನೆ ಫ್ರೆಂಡ್ಸ್. ನೋಡಿ, ನಮ್ಮ ಕಡಲೆ ನೆಂದಿದೆ. ಈಗ ನೋಡಿ 7 ಅವರ್ಸ್ ಆಗಿದೆ, ಚೆನ್ನಾಗಿ ನೆನ್ಕೊಂಡಿದೆ. ನೋಡಿ, ಒಂದು 7 ಗಂಟೆ ನೆನೆಸಿದರೆ ಮಾತ್ರ ಇದು ಚೆನ್ನಾಗಿ ನೆನೀತದೆ ಫ್ರೆಂಡ್ಸ್. ಇಲ್ಲಾಂದರೆ ಒಳಗೆ ಗಟ್ಟಿ ಇರ್ತದೆ, ಮೇಲೆ ಸ್ವಲ್ಪ ದಪ್ಪ ಆಗಿರ್ತದೆ ಅಷ್ಟೇ, ಬೇಯುವುದು ಲೇಟ್ ಆಗ್ತದೆ. ಇದೀಗ ಆಗಿದೆ. ಇದನ್ನು ಇದೊಂದು 2-3 ಸರಿ ತೊಳ್ಕೊಂಡು ಬರ್ತೇನೆ ಫ್ರೆಂಡ್ಸ್. ನೀರೆಲ್ಲ ತೆಗೆದುಕೊಂಡು ಬಂದಿದ್ದೇನೆ, ಚೆನ್ನಾಗಿ 3 ಸರಿ ತೊಳೆದು. ಇದನ್ನು ನಾನು ಕುಕ್ಕರಿಗೆ ಹಾಕ್ಕೊಳ್ತೇನೆ. ನೋಡಿ, ನಾನು ನೆನೆಸಿದ್ದು ಖಾಲಿ 150 ಗ್ರಾಮ್ ಕಡಲೆ. ಈಗ ಎಷ್ಟು ದಪ್ಪಾಗಿ ಜಾಸ್ತಿ ಆಗಿದೆ ನೋಡಿ. ಈಗ ನೀರು ಸೇರಿಸ್ತೇನೆ. ಇಷ್ಟೇ, ಮುಳುಗುವಷ್ಟು ಹಾಕಿದರೆ ಸಾಕು ನೀರು. ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ, ಉಪ್ಪು ಸೇರಿಸ್ತೇನೆ. ಇದು ಒಂದು 4ರಿಂದ 5 ವಿಸಿಲ್ ಹಾಕಬೇಕು ಫ್ರೆಂಡ್ಸ್. ಆಗ ಚೆನ್ನಾಗಿ ಬೇಯ್ತದೆ, ಸಾಫ್ಟಾಗಿ ಬೇಯ್ತದೆ. ಸ್ವಲ್ಪ ಸಾಫ್ಟಾಗಿ ಬೆಂದರೆ ಚೆನ್ನಾಗಿರ್ತದೆ. ಕಡಲೆ ಗಟ್ಟಿ ಇದ್ದರೆ ಚೆನ್ನಾಗಿರೋದಿಲ್ಲ. ನಾನು ಬೇಯಿಸ್ಕೊಂಡು ಬರ್ತೇನೆ. ಓಕೆ ಫ್ರೆಂಡ್ಸ್, ಮೀಡಿಯಮ್ ಫ್ಲೇಮಲ್ಲಿ 7 ವಿಸಿಲ್ ಹಾಕ್ಕೊಳ್ಳುವ. ಆಮೇಲೆ ಬೆಂದಾದಮೇಲೆ ಮತ್ತೆ ರೆಡಿ ಮಾಡಿ ಫ್ರೆಂಡ್ಸ್. ಕಡಲೆ ಬೇಯ್ತಾ ಇದೆ. ಈಗ ಒಂದು ಮಸಾಲ ರೆಡಿ ಮಾಡ್ಕೊಳ್ಬೇಕು ನಮ್ಮ ಕಡಲೆ ಉಸ್ಲಿಗೆ. ಇಲ್ಲಿ ನೋಡಿ, ನಾನು ಒಂದು 3 ಟೇಬಲ್ ಸ್ಪೂನು ಕಾಯಿ ತುರಿ ತಗೊಂಡಿದ್ದೇನೆ. ನೋಡಿ, ಒಂದು 3/4 ಕಪ್ ಚಿಕ್ಕ ಕಪ್ಪಲ್ಲಿ ತಗೊಂಡಿದ್ದೇನೆ, 3 ಟೇಬಲ್ ಸ್ಪೂನು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಂಚು ಶುಂಠಿ ತಗೊಂಡಿದ್ದೇನೆ. ಹಾಗೆ 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ನಾನು ಮಾಡುವಂಥದ್ದು ಕಡಿಮೆ ಕ್ವಾಂಟಿಟಿಯಲ್ಲೂ, ಹಾಗಾಗಿ ನಾನು 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೇನೆ. ನೀವು ಜಾಸ್ತಿ ಮಾಡೋದಾದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕಾಗ್ತದೆ. ಇದೊಂದು ಚಿಕ್ಕ ಮಿಕ್ಸಿ ಜಾರಿಗೆ ಎಲ್ಲವನ್ನು ಸೇರಿಸ್ಕೊಳ್ಳುವ. ಇದನ್ನು ತರಿಯಾಗಿ ರುಬ್ಕೊಳ್ಬೇಕು ಫ್ರೆಂಡ್ಸ್. ನೀರು ಹಾಕಲಿಕ್ಕಿಲ್ಲ, ಹಾಗೆ ರುಬ್ಕೊಳ್ಬೇಕು. ನಾನು ರುಬ್ಕೊಂಡು ಬರ್ತೀನಿ ಫ್ರೆಂಡ್ಸ್. ನೋಡಿ, ಇದು ರುಬ್ಕೊಂಡಾಗಿದೆ. ನೋಡಿ, ಇಷ್ಟು ತರಿ ಇರಲಿ. ನೀರು ಎಲ್ಲೂ ಹಾಕಬೇಡಿ. ನೋಡಿ, ಹೀಗೆ ಇರಲಿ, ಆಯಿತಾ? ಈಗ ನಮ್ಮ ಕಡಲೆ ಕೂಡ ಬೆಂದಿದೆ. ನೋಡಿ, ಕಡಲೆ ಕೂಡ ಬೆಂದಿದೆ. ನೋಡಿ, ತುಂಬ ಸಾಫ್ಟಾಗಿ ಬೆಂದಿದೆ. ನೋಡಿ, ಹೀಗೆ ಈಸಿಯಾಗಿ ಹೀಗೆ ಮುಟ್ಟಿದರೆ ಇದಾಗಬೇಕು, ಮೆತ್ತಗಾಗಬೇಕು. ನೋಡಿ, ಇಷ್ಟು ಬೇಯಬೇಕು. ಗಟ್ಟಿ ಇದ್ದರೆ ಚೆನ್ನಾಗಾಗೋದಿಲ್ಲ, ಯಾಕೆಂದರೆ ಇದು ಮತ್ತು ಮಸಾಲೆ ಎಲ್ಲ ಬಿದ್ದ ಮೇಲೆ ಮತ್ತೆ ಗಟ್ಟಿ ಆಗ್ತದೆ. ಅದಕ್ಕೋಸ್ಕರ ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸಬೇಕಾಗ್ತದೆ. ಓಕೆ, ಈಗ ನಾವು ಒಗ್ಗರಣೆ ರೆಡಿ ಮಾಡಿಕೊಳ್ಳುವ. ಹಾಗೆ ಫ್ರೆಂಡ್ಸ್, ಇದರಲ್ಲಿರುವಂಥ ನೀರನ್ನು ಚೆನ್ನಾಗಿ ನಾವು ತೆಗೆದುಕೊಳ್ಬೇಕಾಗ್ತದೆ, ಸ್ಟ್ರೈನ್ ಮಾಡ್ಕೊಳ್ಬೇಕು. ನೀರು ಹಾಕಲಿಕ್ಕಿಲ್ಲ. ನೋಡಿ, ಚೆನ್ನಾಗಿ ನಾವು ನೀರು ಬಸ್ಕೊಂಡಿರಬೇಕಾಗ್ತದೆ. ನೋಡಿ, ಹೀಗೆ ಡ್ರೈ ಇರಬೇಕು ಫ್ರೆಂಡ್ಸ್. ನಾನೊಂದು ಬಾಣಲಿ ಇಟ್ಟಿದ್ದೇನೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈಗ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ತೇನೆ. ಆಯಿಲ್ ಹೀಟ್ ಆಗ್ತಾ ಇದೆ. ಇಲ್ಲಿ ಫ್ರೆಂಡ್ಸ್ ಎಲ್ಲ 1 ಟೀ ಸ್ಪೂನು ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಸಾಸಿವೆ ತಗೊಂಡಿದ್ದೇನೆ. ಎಲ್ಲ 1 ಟೀ ಸ್ಪೂನ್ ತಗೊಂಡಿದ್ದೇನೆ, ಯಾಕಂದರೆ ಒಗ್ಗರಣೆಗಲ್ವ ಸ್ವಲ್ಪನೇ ಹಾಕ್ಕೊಳ್ತಿದ್ದೇನೆ. ಆಯಿಲ್ ಹೀಟ್ ಆಗ್ತಾ ಇದೆ. ನಾನೀಗ ಈ ಸಾಮಗ್ರಿಗಳನ್ನು ಹಾಕ್ಕೊಳ್ತೇನೆ ಒಗ್ಗರಣೆಗೆ. ಫ್ರೆಂಡ್ಸ್, ಸಾಸಿವೆ ಸಿಡಿತಾ ಇದೆ. ನಾನೀಗ ಒಂದು ಒಣಮೆಣಸು ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಳ್ತೇನೆ.
ಹಾಗೆ ಒಂದು ಮೆಣಸಿನಕಾಯಿ ಹಾಕ್ಕೊಳ್ತೇನೆ. ಅಲ್ಲಿ ಕೂಡ ಹಾಕ್ಕೊಂಡಿದ್ದೇನೆ ಮಸಾಲೆಗೂ ಕೂಡ. ಓಕೆ, ಒಗ್ಗರಣೆ ರೆಡಿಯಾಗಿದೆ. ಈಗ ಈ ಮಾಡಿ ಇಟ್ಕೊಂಡಂಥ ಮಸಾಲ ಹಾಕ್ಕೊಳ್ತೇನೆ. ಎಲ್ಲ ಫ್ರೈ ಮಾಡ್ಕೊಳ್ಳುವ. ಈಗ ಫ್ರೆಂಡ್ಸ್ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ಕೊಳ್ಳುವ. ಅರಿಶಿನ ಪೌಡರ್ ಹಾಕ್ಕೊಳ್ತೇನೆ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತೇನೆ. ಉಪ್ಪು ಯಾಕೆಂದರೆ ನಾನು ಕಡಲೆಗೆ ಹಾಕಿದ್ದೇನೆ, ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತೇನೆ. ನೋಡ್ಕೊಂಡು ಹಾಕ್ಕೊಳ್ಳುವ. ಕಡಲೆ ಬೇಯುವಾಗಲೂ ಕೂಡ ನಾನು ಉಪ್ಪು ಹಾಕಿದ್ದೇನೆ ಅಲ್ವಾ, ಹಾಗಾಗಿ ಈಗ ಒಂದು 3 ಮಿನಿಟ್ಸ್ ಇದನ್ನು ನಾವು ಫ್ರೈ ಮಾಡ್ಕೊಳ್ಳುವ. ಅದು ಹಸಿ ವಾಸನೆ ಎಲ್ಲ ಹೋಗಬೇಕು, ಹಸಿ ಸ್ಮೆಲ್. ತುಂಬ ಬೇಗ ಈಸಿಯಾಗಿ ಮಾಡುವಂಥ ಒಂದು ರೆಸಿಪಿ ಫ್ರೆಂಡ್ಸ್ ಇದು. ಓಕೆ, ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಹಸಿ ಸ್ಮೆಲ್ಲೆಲ್ಲ ಹೋಗಿದೆ. ಸ್ವಲ್ಪ ಡ್ರೈ ಉದುರಾಗಿದೆ ನೋಡಿ. ಈಗ ಫ್ರೆಂಡ್ಸ್ ಬೇಯಿಸಿಟ್ಕೊಂಡಂಥ ಚೆನ್ನಾಗಿ ಸೇರಿಸ್ತೇನೆ ಕಪ್ಪು ಕಡಲೆ. ಸ್ವಲ್ಪ ಇದರೊಂದಿಗೆ ಒಂದು 3-4 ಮಿನಿಟ್ಸ್ ಫ್ರೈ ಮಾಡುವ. ಲೋ ಫ್ಲೇಮಲ್ಲಿ ಒಂದು 3 ಮಿನಿಟ್ಸ್ ಕುಕ್ ಆಗಲಿ ಫ್ರೆಂಡ್ಸ್. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡುವ. ಹಾಗೆ ಫ್ರೆಂಡ್ಸ್ ನಾನು ಲೆಮನ್ ಹಾಕ್ಕೊಳ್ತಿದ್ದೇನೆ. ಅರ್ಧ ಹೋಳು ತಗೊಂಡಿದ್ದೇನೆ. ಲೆಮನ್ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್, ಟೇಸ್ಟ್ ಚೆನ್ನಾಗಿರ್ತದೆ. ಗಣೇಶನಿಗೆ ಪ್ರಿಯವಾದ ಉಸ್ಲಿ ರೆಡಿ ಆಗ್ತಾ ಇದೆ. ನೀವೀಗ ಹಬ್ಬಕ್ಕೆ ಈ ಥರ ಒಂದು ಉಸ್ಲಿ ಮಾಡಿ ನೈವೇದ್ಯಕ್ಕೆ ಇಡಿ ನೋಡಿ, ತುಂಬ ಚೆನ್ನಾಗಿರ್ತದೆ ನೋಡಿ. ಎಷ್ಟು ಚೆನ್ನಾಗಿ ಘಮ ಬರ್ತಾ ಇದೆ ಗೊತ್ತುಂಟಾ. ಚೆನ್ನಾಗಿ ಎಲ್ಲ ಹೊಂದ್ಕೊಂಡಿದೆ ಮಸಾಲದೊಂದಿಗೆ ಕಡಲೆ. ತಿನ್ನಲಿಕ್ಕೂ ಕೂಡ ಹಾಗೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತದೆ. ಹುಳಿ ಹುಳಿ ಖಾರ ಖಾರ ಆಗಿ ಚೆನ್ನಾಗಿರ್ತದೆ. ಓಕೆ, ನಾನು ಸ್ಟವ್ ಆಫ್ ಮಾಡ್ತೇನೆ ನೋಡಿ. ನಮ್ಮ ಉಸ್ಲಿ ರೆಡಿಯಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹಬ್ಬಕ್ಕೆ ಫ್ರೆಂಡ್ಸ್. ನನಗೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟಲ್ಲಿ ಹೇಳಿ ಆಯಿತಾ. ಸರ್ವ್ ಮಾಡೋಣ ಫ್ರೆಂಡ್ಸ್.